12 ದಿನದ ಹುಡುಕಾಟದ ನಂತರ ಡ್ರೋನ್ ಜಿಪಿಆರ್ ಧರ್ಮಸ್ಥಳಕ್ಕೆ ಲಗ್ಗೆ ಇಟ್ಟಿದೆ. ನಿನ್ನೆ ಡೆಮೋ ನಡೆಸಿದಂತಹ ಅಧಿಕಾರಿಗಳು ಇಂದಿನಿಂದ ಶೋಧ ಕಾರ್ಯ ಶುರು ಮಾಡಲಿದ್ದಾರೆ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್ ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾಗಿ 12 ದಿನವೇ ಆಗೋಯ್ತು. ಈ 12 ದಿನದಲ್ಲಿ 16 ಸ್ಪಾಟ್ ಜಾಲಾಡಿರೋ ಎಸ್ಐಟಿಗೆ ಸಿಕ್ಕಿದ್ದು ಬಹುತೇಕ ಬರೀ ಮಣ್ಣೆ. ಪಾಯಿಂಟ್ ನಂಬರ್ 6ರಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಕಳೆ ಬರದ ಕುರುಹು ಸಹ ಸಿಕ್ಕಿಲ್ಲ. ಕಳೆದ 3-4 ದಿನದಿಂದ ಕೇಳಿ ಬರ್ತಿರೋ ಕೂಗೊಂದೆ. ಜಿಪಿಆರ್ ತಂತ್ರಜ್ಞಾನ ಬಳಸಿ ಶೋಧ ಕಾರ್ಯ ನಡೆಸಿ ಅನಾಮಿಕ ಗುರುತಿಸಿದ ಜಾಗದಲ್ಲೇ ಮತ್ತೆ ಹುಡುಕಾಟ ಮಾಡಿ ಅನ್ನೋ ಒತ್ತಡ ಶುರುವಾಗಿತ್ತು. ಹೀಗಾಗಿ ಕೊನೆಗೂ ಡ್ರೋನ್ ಜಿಪಿಆರ್ ಧರ್ಮಸ್ಥಳಕ್ಕೆ ಬಂದಿಳಿದಿದೆ. ಹಾಗಾದ್ರೆ ಡ್ರೋನ್ ಜಿಪಿಆರ್ ಹುಡುಕಾಟ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೆಲದ ಮೇಲ್ಮೈಗೆ ಹತ್ತಿರವಾಗಿ ಡ್ರೋನ್ ಜಿಪಿಆರ್ ಹಾರಾಟ ನಡೆಸಲಿದ್ದು ಇದರ ಸಿಗ್ನಲ್ಗಳು ನೆಲದೊಳಗೆ ಪಾಸ್ ಆಗಲಿದೆ. ನಂತರ ಸೆನ್ಸಾರ್ಗಳಲ್ಲಿ ಮಣ್ಣಿನೊಳಗಿರೋ ಅಂಶ ದಾಖಲಾಗುತ್ತೆ. ಈ ಡೇಟಾವನ್ನ ಸಾಫ್ಟ್ವೇರ್ ಮೂಲಕ 2D ಅಥವಾ 3D ಚಿತ್ರವಾಗಿ ಪರಿವರ್ತನೆ ಮಾಡ್ತಾರೆ. ಡ್ರೋನ್ ಜಿಪಿಆರ್ ಬಳಸೋದ್ರಿಂದ ವೇಗವಾಗಿ ದೊಡ್ಡ ಪ್ರದೇಶವನ್ನು ಸಹ ಕವರ್ ಮಾಡಬಹುದು. ಧರ್ಮಸ್ಥಳದ ನೇತ್ರಾವತಿ ನದಿ ದಂಡೆಯಲ್ಲಿ ಹುಡುಕಬೇಕಿರೋ ಕಾರಣಕ್ಕೆ ಡ್ರೋನ್ ಜಿಪಿಆರ್ ಬಳಕೆ ಮಾಡಲಾಗ್ತಿದೆ. ಡ್ರೋನ್ ಜಿಪಿಆರ್ ಹಾರಾಟ ಮಾಡುವಾಗ ನೆಲದ ಭಾಗ ಸ್ವಚ್ಛವಾಗಿರಬೇಕು. ಹೀಗಾಗಿ ಪಾಯಿಂಟ್ ನಂಬರ್ 13ರಲ್ಲಿ ಫುಲ್ ಕ್ಲೀನ್ ಮಾಡಿದ್ದಾರೆ. ಅನಾಮಿಕನ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ನಡೆಸಲಿದ್ದಾರೆ. ಬೆಳ್ತಂಗಡಿ ತಹಶೀಲ್ದಾರ್ಗೆ ಎಸ್ಐಟಿ ತಪರಾಕಿ. ಸ್ಪಾಟ್ ನಂಬರ್ 16ರ ಸುತ್ತ 10 ಅನುಮಾನಗಳು ಸುಳಿದಾಡುವುದಕ್ಕೆ ಶುರುವಾಗಿವೆ. ಇದೇ ಜಾಗದಲ್ಲಿ ಉದ್ದೇಶಪೂರ್ವಕವಾಗಿ ಮಣ್ಣು ಸುರಿದಿದ್ದಾರೆ ಅಂತ ಬೆಳ್ತಂಗಡಿ ತಹಶೀಲ್ದಾರ್ ವಿರುದ್ಧ ಆರೋಪ ಕೇಳಿಬರ್ತಿದೆ. ಈ ಬಗ್ಗೆ ಎಸ್ಐಟಿಗೆ ಅನಾಮಿಕನ ಪರ ವಕೀಲರು ಮಾಹಿತಿ ನೀಡುತ್ತಿದ್ದಂತೆ ಬೆಳ್ತಂಗಡಿ ತಹಶೀಲ್ದಾರ್ಗೆ ಎಸ್ಐಟಿ ತಪರಾಕಿ ತೆಗೆದುಕೊಂಡಿದೆ. ಕಂದಾಯ ಭೂಮಿಯಲ್ಲಿ ಮಣ್ಣು ಸುರಿದಿದ್ದು ಯಾಕೆ, ಈ ಬಗ್ಗೆ ವರದಿ ನೀಡಿ ಅಂತ ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಧರ್ಮಸ್ಥಳ ಕೇಸ್ನ ಅಖಾಡಕ್ಕಿಳಿದಿರೋ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಧರ್ಮಸ್ಥಳದಲ್ಲಿ ಸಂಚಾರ ಶುರು ಮಾಡಿದೆ. 16ನೇ ಪಾಯಿಂಟ್ನಲ್ಲಿ ಮಣ್ಣು ಸುರಿದಿದ್ಯಾಕೆ ಅಂತ ಧರ್ಮಸ್ಥಳ ಪೊಲೀಸರ ಬಳಿ ಮಾಹಿತಿ ಕೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪದ್ಮಲತಾ ಸಾವಿನ ತನಿಖೆ ನಡೆಸುವಂತೆಯೂ ಒತ್ತಡ ಶುರುವಾಗಿದೆ. ಎಸ್ಐಟಿಯಿಂದ ನಮಗೆ ನ್ಯಾಯ ಸಿಗೋ ನಂಬಿಕೆ ಇದೆ, ಹೀಗಾಗಿ ಈ ಕೇಸ್ನಲ್ಲೂ ತನಿಖೆ ನಡೆಸಿ ಅಂತ ಪದ್ಮಲತಾ ಅಕ್ಕ ಇಂದ್ರಾವತಿ ಎಸ್ಐಟಿಗೆ ದೂರು ನೀಡಿದ್ದಾರೆ. 32 ವರ್ಷದ ಹಿಂದೆ ಧರ್ಮಸ್ಥಳ ಬಳಿಯ ಬೋಳಿಯಾರು ಗ್ರಾಮದ ಪದ್ಮಲತಾ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ರು. ಕಮ್ಯುನಿಸ್ಟ್ ಪಕ್ಷದ ಮುಖಂಡರ ಮಗಳು ಪದ್ಮಲತಾ 1986ರ ಡಿಸೆಂಬರ್ 22ರಂದು ಮನೆಯಿಂದ ಹೋದವಳು ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋದೇ ಗೊತ್ತಿರಲಿಲ್ಲ. ಸುಮಾರು ದಿನದ ನಂತರ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು. ಇದರ ತನಿಖೆ ನಡೆಸಿದ್ದ ಸಿಐಡಿ ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ಕೈ ಚೆಲ್ಲಿತ್ತು. ದೂರುದಾರ ಜಯಂತ್ಗೆ ಶುರುವಾಗಿದೆ ಜೀವಭಯ. ಎಸ್ಐಟಿಗೆ ದೂರು ನೀಡಿರೋ ದೂರುದಾರ ಜಯಂತ್ಗೆ ಜೀವಭಯ ಶುರುವಾಗಿದೆ. ನಾನು ದೂರು ಕೊಟ್ಟಾಗಿನಿಂದಲೂ ಹಲವರು ನನ್ನನ್ನ ಫಾಲೋ ಮಾಡುತ್ತಿದ್ದಾರೆ, ನನಗೆ ಜೀವಭಯ ಇದೆ, ಹೀಗಾಗಿ ದೂರು ನೀಡಿದ್ದೇನೆ ಅಂದ್ರು. ಒಟ್ನಲ್ಲಿ ಡ್ರೋನ್ ಜಿಪಿಆರ್ ಹುಡುಕಾಟ ಶುರುವಾಗಲಿದ್ದು 13ನೇ ಸ್ಪಾಟ್ನಲ್ಲಿ ಬುರುಡೆ ರಹಸ್ಯ ಬಿಚ್ಚಿಕೊಳ್ಳುತ್ತಾ ಕಾದು ನೋಡಬೇಕು. ಮಂಜುನಾಥ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ.